ನಿಮ್ಮ ಸಂಪೂರ್ಣ ನ್ಯೂಸ್ ಒಂದು ವರದಿಯನ್ನು ಕೈಗೆತ್ಕೊಂಡ್ರೆ ಅದಕ್ಕೆ ಒಂದು ತಾರ್ಕಿಕವಾದ ಅಂತ್ಯ ಕಾಣಲೇಬೇಕು. ವರದಿ ಪ್ರಸಾರ ಮಾಡಿ ಬಿಡುವಂಥದ್ದು ಯಾವುದೂ ಇಲ್ಲ ನಾವು. ಸೊ ಆ ಒಂದು ಸಮಸ್ಯೆಗೆ ಪರಿಹಾರ ಸಿಗೋವರೆಗೂ ನಿರಂತರವಾಗಿ ಅದನ್ನು ಫಾಲೋ ಅಪ್ ಮಾಡ್ತೀವಿ. ಅದನ್ನು ಸರ್ಕಾರಕ್ಕೆ ತಲುಪಿಸುವ ಕೆಲಸ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಲುಪಿಸುವ ಕೆಲಸ ನಿರಂತರವಾಗಿ ಮಾಡ್ತೀವಿ. ಆ ಒಂದು ವರದಿ ಅಧಿಕಾರಿಗಳಿಗೆ ತಲುಪಿದೆ, ಅಲ್ಲಿ ಇಂಪ್ಯಾಕ್ಟ್ ಕೂಡ ಆಗಿದೆ. ನಮ್ಮ ಪ್ರತಿನಿಧಿ ವಾಕ್ಥ್ರೋ ಮಾಡಿದ್ದಾರೆ, ನೋಡ್ಕೊಂಬನ್ನಿ. ಈಗ ನೀವು ದೃಶ್ಯದಲ್ಲಿ ನೋಡಬಹುದು, ನೆನ್ನೆ ನಡೆದಿರ್ತಕ್ಕಂಥ ಒಂದು ಘಟನೆ ಹಿನ್ನೆಲೆಯಲ್ಲಿ ಎಚ್ಚೆತ್ತುಕೊಂಡ ಅಧಿಕಾರಿಗಳು, ಕಂದಾಯ ಅಧಿಕಾರಿಗಳು ಬೆಲೆಗೆ 2 JCBಗಳ ಮುಖಾಂತರ ಕಟ್ಟೆನ ಮುಚ್ಚಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಕಟ್ಟೆನ ಮುಚ್ತಾ ಇದ್ದಾರೆ. ಸೊ ಇದೆಲ್ಲ ಬೇಕಾಗಿರೋದು. ಇದಕ್ಕಿಂತ ಮುಂಚೆ ಅಧಿಕಾರಿಗಳು ಯಾರೇ ಆಗಿರ್ಬೋದು, ಇಡೀ ಜಿಲ್ಲೆಯಲ್ಲಿ ಎಷ್ಟೋ ಪ್ರಕರಣಗಳು ಬೆಳಕಿಗೆ ಬರ್ತಾ ಇದೆ. ಇಂಥ ಪ್ರಕರಣಗಳನ್ನ ಆದಷ್ಟು ಬೇಗ ತಾವು ಗಮನಿಸಿ ಪರಿಶೀಲಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇವೆ. ಜೊತೆಗೆ ಈ ದೃಶ್ಯಗಳಲ್ಲಿ ತಾವು ನೋಡಬಹುದು, 5 ಎಕರೆ 38 ಗುಂಟೆ ಏನಿದೆ ಸರ್ವೆ ನಂಬರ್ 108ರಲ್ಲಿ ಈ ಒಂದು ಕಬ್ಜಾ ಮಾಡಿರ್ತಕ್ಕಂಥದ್ದು, ಜೊತೆಗೆ ಈ ಒಂದು ಕಟ್ಟೆಯನ್ನ ಈಗ ಸರಿಪಡಿಸತಕ್ಕಂಥದ್ದು, ಇದೆಲ್ಲನೂ ಕೂಡ ಈಗಾಗಲೇ ರೆವಿನ್ಯೂ ಡಿಪಾರ್ಟ್ಮೆಂಟ್ ಗೆ ಸಂಬಂಧಿಸಿರ್ತಕ್ಕಂಥ ಒಂದು ವಿಚಾರವಾಗಿದೆ. ಜೊತೆಗೆ ಈ ಒಂದು JCB ಮುಖಾಂತರ ಇದು ಯಥಾಸ್ಥಿತಿ ಮಾಡುವುದಕ್ಕೆ ರೈತರಿಗೆ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ. ಜೊತೆಗೆ ಇಲ್ಲಿರ್ತಕ್ಕಂಥ ಮಳೆ ಗಿಳೆ ಏನಾದ್ರು ಬಂದಾಗ ಇದೇ ಕುಂಟೆಯಲ್ಲೇ ನೀರು ಶೇಖರಣೆ ಆಗಿರ್ತಕ್ಕಂಥದ್ದು, ಇದೇ ಕುಂಟೆಯಲ್ಲೇ ನೀರು ಶೇಖರಣೆ ಆಗುತ್ತೆ, ಇದೇ ಪಕ್ಕದಲ್ಲಿ ಇದೇ ಗದ್ದೆಗಳಲ್ಲೇ ಉಳುಮೆ ಮಾಡ್ತಾ ಇರ್ತಾರೆ. ಇಂತಹ ಒಂದು ಕಟ್ಟೆಯನ್ನ ನಿರ್ಮೂಲನೆ ಮಾಡಿದ್ರು ಎಚ್ಚೆತ್ತುಕೊಂಡ ಅಧಿಕಾರಿಗಳು ಅಂತಂದ್ರೆ ನೆನ್ನೆ ಪ್ರಸಾರ ಮಾಡಿದ್ವು ನಮ್ಮ ಸಂಪೂರ್ಣ ವಾಹಿನಿಯಲ್ಲಿ. ಸೊ ಈಗ ಬೆಳಗ್ಗೆ ಇಂತಹ ಒಂದು ಕೆಲಸ ಅಂತಂದ್ರೆ ಕಟ್ಟೆಯನ್ನು ಸಂಪೂರ್ಣವಾಗಿ ಮುಚ್ಚಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಸೊ ಇದೇ ಬೇಕಾಗಿರೋದು ರೈತರಿಗೆ, ಈ ಭಾಗದಲ್ಲಿರ್ತಕ್ಕಂಥ ರೈತರಿಗೆ ಅನುಕೂಲ ಆಗಬೇಕು. ಹೆಚ್ಚಾಗಿ ಈ ಒಂದು ಪ್ರದೇಶದಲ್ಲಿ ರೈತರು ಇರುವುದರಿಂದ ಇಂತಹ ಒಂದು ಘಟನೆಗಳಿಗೆ ಯಾವುದೇ ಅಧಿಕಾರಿಗಳು ಕೂಡ ಇದರಲ್ಲಿ ಪಾಲ್ಗೊಳ್ಳಬಾರತಕ್ಕಂಥದ್ದು ನಮ್ಮ ಸಂಪೂರ್ಣ ವಾಹಿನಿಯ ವಿಶೇಷ ವರದಿಯಾಗಿದೆ. ನಮ್ಮ ಸಂಪೂರ್ಣ ವಾಹಿನಿಯಲ್ಲಿ ಗೋಕುಂಟೆಗೆ ಸಂಬಂಧಿಸಿದಂತೆ ಸುದ್ದಿಯನ್ನು ಪ್ರಸಾರ ಮಾಡಿದ್ವಿ. ಸೊ ಈ ಒಂದು 5 ಎಕರೆ 38 ಗುಂಟೆ ಏನಿದೆ ಸರ್ವೆ ನಂಬರ್ 108ರಲ್ಲಿ ಇದು ಕೆರೆ ಕುಂಟೆ ಮತ್ತು ಗದ್ದೆ ಸಮೀಪದಲ್ಲಿರ್ತಕ್ಕಂಥ ಒಂದು ಕಟ್ಟೆ ಏನಿದೆ ಇದನ್ನು ಧ್ವಂಸ ಮಾಡಿದ್ರು. ಸೊ ಈ ಒಂದು ಹಿನ್ನೆಲೆಯಲ್ಲಿ ನಮ್ಮ ಸಂಪೂರ್ಣ ವಾಹಿನಿಯಲ್ಲಿ ಸುದ್ದಿ ಪ್ರಸಾರ ಮಾಡೋಕ್ಕಿಂತ ಮುಂಚೆ ಇದೆಲ್ಲ ಯಾವ ರೀತಿ ಇತ್ತು ಅಂತಂದ್ರೆ ಎಲ್ಲಾನು ಕಬ್ಜಾ ಮಾಡಿದ್ರು. ಸೊ ಇದೀಗ ಏನಾಗಿದೆ ಅಂತಂದ್ರೆ ಬೆಳಗ್ಗೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ವಿ ಆಗಿರ್ಬೋದು ಮತ್ತು RI ಆಗಿರ್ಬೋದು ಸುಮಾರು 7 ಗಂಟೆಗೆ ಕಾರ್ಯಾಚರಣೆ ಮಾಡಿದ್ದಾರೆ. JCBಗಳ ಮುಖಾಂತರ ಈ ಕಟ್ಟೆಯನ್ನು ಮುಚ್ಚಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದೇ ಅಲ್ಲವ ಬೇಕಾಗಿರೋದು ಸಂಪೂರ್ಣ ನ್ಯೂಸ್ಗೆ. ಎಲ್ಲಿ ಸರ್ಕಾರ ಜಮೀನ್ ಇದೆಯೋ ಅದೆಲ್ಲ ಕಬ್ಜಾ ಮಾಡಕ್ಕಿಂತ ಮುಂಚೆ ಅಲ್ಲಿ ಸಂಪೂರ್ಣ ನ್ಯೂಸ್ ಅಂತಕ್ಕಂಥದ್ದು ಒಂದಿದೆ ಅಂತಕ್ಕಂಥದ್ದು ತಿಳ್ಕೊಬೇಕಾಗುತ್ತೆ. ಜೊತೆಗೆ ಇಂತಹ ಒಂದು ಇಂತಹ ಒಂದು ಕೃತ್ಯಕ್ಕೆ ಯಾರು ಇದಕ್ಕೆ ಸಹಾಯ ಮಾಡಬಾರ್ದು. ಜೊತೆಗೆ ಇಂತಹ ಒಂದು ಘಟನೆಗಳು ಮುಂದಿನ ದಿನಗಳಲ್ಲಿ ಕೂಡ ನಡೆಯಬಾರದು. ಇದು ಕೇವಲ ರೈತರಿಗೆ ಮೀಸಲಾಗಿರ್ತಕ್ಕಂಥ ಒಂದು ಕುಂಟೆ ಮತ್ತು ಗದ್ದೆ ಜಾಗವನ್ನು ಇತರೆ ವ್ಯಕ್ತಿಗಳು ಯಾರು ಕಬ್ಜಾ ಮಾಡಬಾರದು ಅಂತಕ್ಕಂಥ. ವೀಕ್ಷಕರೇ ಗಮನಿಸ್ತಾ ಇದ್ರಿ ದೃಶ್ಯದಲ್ಲಿ, ನಿನ್ನೆ ಯಾವ ರೀತಿ ಇತ್ತು, ಇವತ್ತು ಯಾವ ರೀತಿ ಆಗಿದೆ. ನಾವು ನಿನ್ನೆ ಪ್ರಸಾರ ಮಾಡಿದ ವರದಿಯನ್ನ ನೋಡಿ ಎಚ್ಚೆತ್ತುಕೊಂಡ ಅಧಿಕಾರಿಗಳು ಬೆಳಗ್ಗೆ 7 ಗಂಟೆಗೆ 2 JCBಗಳ ಮುಖಾಂತರ ಅಲ್ಲಿ ಆ ಒತ್ತುವರಿ ಆಗಿರ್ತಕ್ಕಂಥ ಜಾಗ, ಸರ್ಕಾರಿ ಜಮೀನಿನ ಜಾಗವನ್ನ ಮತ್ತು ಆ ಕೆರೆ ಕುಂಟೆ ಏನಿತ್ತಲ್ಲ ಅದನ್ನು ಒಡೆದು ಹಾಕಲಾಗಿತ್ತು. ಅದೇ JCBಯಿಂದ ಮತ್ತೆ ಅದನ್ನು ಯಥಾ ರೀತಿಯಲ್ಲಿ ಸರಿ ಮಾಡುವ ಕೆಲಸವನ್ನು ಮಾಡಿದ್ದಾರೆ. ಆ ಜಪ್ತಿ ಆಗಿರ್ತಕ್ಕಂಥ ಜಮೀನನ್ನು ಮತ್ತೆ ಸರ್ಕಾರದ ವಶಕ್ಕೆ ಪಡೆದುಕೊಳ್ಳುವ ಕೆಲಸವನ್ನು ಆಗಿದೆ. ಈಗ ವೀಕ್ಷಕರೇ ನೋಡಿ, ನಾವು ವರದಿಯನ್ನು ಪ್ರಸಾರ ಮಾಡಿದ್ವಲ್ಲ, ಇಂಪ್ಯಾಕ್ಟ್ ಅನ್ನೋದು ನಮಗೆ ಎಷ್ಟು ಖುಷಿ ಕೊಡ್ತಾ ಇದೆ ಇವಾಗ ಅಂತ ಹೇಳಿದ್ರೆ, ಸಂಪೂರ್ಣ ನ್ಯೂಸ್ ಯಾವುದಾದರೂ ವರದಿಯನ್ನು ಕೈಗೆತ್ಕೊಂಡಾಗ ಅದನ್ನು ಅಲ್ಲಿಗೆ ನಿಲ್ಲಿಸೋದಿಲ್ಲ, ಅದಕ್ಕೆ ತಾರ್ಕಿಕ ಅಂತ್ಯ ಸಿಗೋವರೆಗೂ ಬಿಡೋದಿಲ್ಲ ಅನ್ನೋದಕ್ಕೆ ಸ್ಪಷ್ಟ ನಿದರ್ಶನಗಳು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ನಾವು ನಿನ್ನೆ ವರದಿಯನ್ನು ಪ್ರಸಾರ ಮಾಡಿದ್ದೀವಿ, ಇದೇ 2 ಗಂಟೆಗೆ ವರದಿ ಪ್ರಸಾರ ಆಗಿತ್ತು. ಅದರ ಬೆನ್ನಲ್ಲೇ ಅಧಿಕಾರಿಗಳು ಸ್ಥಳಕ್ಕೆ ದೌಡಾಯಿಸಿ ಹೋಗಿದ್ದಾರೆ. ಇಂಪ್ಯಾಕ್ಟ್ ಆಗಿದೆ, ಅಲ್ಲಿ ಇಂಪ್ಯಾಕ್ಟ್ ಆಗಿದೆ. ನಿಜವಾಗಲೂ ಸಂಪೂರ್ಣ ನ್ಯೂಸ್ ಬಯಸೋದು ಇದನ್ನೇ. ಯಾರಾದರೂ ಸರ್ಕಾರಿ ಜಮೀನನ್ನು ಒತ್ತುವರಿ ಮಾಡೋದಕ್ಕೆ ಅಲ್ಲಿನ ಗ್ರಾಮಸ್ಥರಿಗೆ, ಅಲ್ಲಿನ ಗ್ರಾಮದವರಿಗೆ ಕಷ್ಟ ಆಗ್ತಿದೆ ಅಂತ ಹೇಳಿದ್ರೆ ಅವರ ಬೆನ್ನಿಗೆ ಸಂಪೂರ್ಣ ನ್ಯೂಸ್ ಸದಾ ನಿಂತಿರುತ್ತೆ, ನೊಂದವರ ಹಿಂದೆ ಸದಾ ನಿಂತಿರುತ್ತೆ. ಆ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇದೆ. ನಿನ್ನೆಯೂ ಕೂಡ ಮಾಡಿತ್ತು, ಇವತ್ತು ಕೂಡ ಮಾಡ್ತಾ ಇದೆ. ಅದರ ಪ್ರತಿಫಲವಾಗಿ ಇಂಪ್ಯಾಕ್ಟ್ ಆಗಿದೆ ವೀಕ್ಷಕರೇ, ಇಂಪ್ಯಾಕ್ಟ್ ಆಗಿದೆ. ನಿಜವಾಗಲೂ ಹೆಮ್ಮೆ ಅನಿಸುತ್ತೆ. ಅಲ್ಲಿನ ಜನಗಳು ಕೂಡ ಎಷ್ಟರ ಮಟ್ಟಿಗೆ ಸಂತೋಷ ಆಗಿದ್ದಾರೆ ಅಂತ ಹೇಳಿದ್ರೆ ಸಂಪೂರ್ಣ ನ್ಯೂಸ್ ವರದಿಗೆ, ಈ ಕೆಲಸಕ್ಕೆ
ಅವರು ಧನ್ಯವಾದಗಳನ್ನ ತಿಳಿಸಿದ್ದಾರೆ. ನೋಡ್ಕೊಂಡ್ ಬನ್ನಿ. ಬೆಲೆಗೆ ಜೆಸಿಬಿನಲ್ಲಿ ಕಟ್ಟೆಯನ್ನು ಮುಚ್ಚಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಮುಚ್ತಾ ಇದ್ದಾರೆ. ಸೊ ಇದಕ್ಕೆ ಸಂಬಂಧಿಸಿದ ಸುತ್ತಮುತ್ತಲಿನ ಗ್ರಾಮಸ್ಥರು ನಮ್ಮೊಟ್ಟಿಗೆ ಇದ್ರೆ, ಬನ್ನಿ ಅವ್ರ ಜೊತೆ ನಾವು ಮಾತನಾಡ್ತಾ ಹೋಗೋಣ. ಮೇಡಮ್, ಅಂದ್ರೆ ನೆನ್ನೆ ಘಟನೆ ಆಗಿರ್ಬೋದು, ಈಗ ಏನು ಅಧಿಕಾರಿಗಳು ಬಂದು ಕಟ್ಟೆನ ಮುಚ್ತಾ ಇದ್ದಾರೆ, ಏನು ಸಮಾಧಿಗಳೆಲ್ಲರೂ ಕೂಡ ಹೇಗಿತ್ತು ಹಾಗೆ ಮಾಡ್ತಾರೆ, ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ನಾವು ಮೊದಲನೇದಾಗಿ ಏನ್ ಹೇಳ್ತೀವಿ ಅಂದ್ರೆ ಸಂಪೂರ್ಣ ನ್ಯೂಸ್ ಚಾನೆಲ್ ಅವ್ರಿಗೆ ಕೃತಜ್ಞತೆ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಯಾಕಂದ್ರೆ ನಾವು 6 ತಿಂಗಳಿಂದ ಇದ್ರ ಬಗ್ಗೆ ನಾವು ಹೋರಾಡ್ತಾ ಇದೀವಿ. ಅಲ್ಲಿ DC ಹತ್ರ ಹೋಗಿ, DC ಹತ್ರ ಅಲ್ಲ, ನಾವು ಇಲ್ಲಿ ತಹಸೀಲ್ದಾರ್ ಹತ್ರ ಹೋಗಿ ಅಲ್ಲಿ ಎಲ್ಲಾರ್ನು ಇದ್ ಮಾಡಿ ಸೆಕ್ರೆಟರಿಗಳ ಹತ್ರ ಇದೆಲ್ಲ ತಿಳಿಸಿದ್ರು ಕೂಡ ಅವ್ರೇನು ಕ್ರಮ ತಗೊಂಡಿರ್ಲಿಲ್ಲ. ಆದ್ರೆ ನಮ್ಗೆ ಸಂಪೂರ್ಣ ನ್ಯೂಸ್ ಚಾನೆಲ್ ಅವರು ಬಂದು ಅವರೇ ಖುದ್ದಾಗಿ ಬಂದು ನಿಮ್ಗೆ ಏನೋ ಅನ್ಯಾಯ ಆಗ್ತಿದೆ ಅಂತ ಕೇಳಿ ಅವರು ನಮ್ಗೆ ಒಂದು ಮಾರ್ಗ ತೋರಿಸ್ಕೊಡ್ತಾ ಇದ್ದಾರೆ. ಅದ್ರಿಂದ ನಮ್ಗೆ ತುಂಬಾ ಒಂದು ಹೆಲ್ಪ್ ಆಗ್ತಾ ಇದೆ. ಮೊನ್ನೆ ಎಲ್ಲ ಕಟ್ಟೆ ಎಲ್ಲ ಹಾಳು ಮಾಡಿದ್ರು ಆಗ್ಲೇ 3 ವಾರದಿಂದ. ಈಗ ಅದನ್ನ ಅವ್ರು ಸಂಪೂರ್ಣ ನ್ಯೂಸ್ ಅವರು ಬಂದು ಈ ತರ ನೀವು ಸರ್ಕಾರದ ಜಾಗನ ನಿಮಗೆ ಯಾರು ಹಾಳು ಮಾಡಕ್ಕೆ ನಿಮ್ಗೆ ರೂಲ್ಸ್ ಕೊಟ್ಟಿದ್ದು, ಯಾರು ನಿಮ್ಗೆ ಅಧಿಕಾರ ಕೊಟ್ಟಿದ್ದು ಅಂತ ಕೇಳಿ ಇದ್ ಮಾಡಿದಕ್ಕೆ ಇವಾಗ ಅವರೇ ಬಂದು ಖುದ್ದಾಗಿ ಇದನ್ನ ನಮ್ಗೆ ಕಟ್ಟೆನ ನಿರ್ಮಾಣ ಮಾಡ್ಕೊಳ್ಲಿಕ್ಕೆ ಅವರೇ ಇದ್ ಮಾಡ್ತಾ ಇದ್ದಾರೆ. ನಮ್ಗೆ ತುಂಬಾ ಹೆಲ್ಪ್ ಆಯ್ತು ಇದ್ರಿಂದ. ತುಂಬಾ ಅಂತ ಹೇಳ್ಲಿಕ್ಕೆ ಇಲ್ಲಿರೋ ರೈತರುಗಳು ಎಲ್ಲರೂ ಈ ಕಟ್ಟೆ ನೀರ್ನೇ ನಂಬ್ಕೊಂಡು ಬೆಳೆ ಎಲ್ಲ ಬೆಳೀತಾ ಇದ್ರು. ಇದರಿಂದ ನಮ್ಗೆ ತುಂಬಾ ಹೆಲ್ಪ್ ಆಗಿದೆ. ನಾವು ತುಂಬಾ ತುಂಬಾ ಕೃತಜ್ಞತೆ ಹೇಳ್ತೀವಿ ಸಂಪೂರ್ಣ ನ್ಯೂಸ್ ಚಾನೆಲ್ ಅವರಿಗೆ. ಇದು ನಮ್ಗೆ ನ್ಯಾಯ ಸಿಗ್ಲೇಬೇಕು. ಯಾವ್ದೇ ರೀತಿ ನಮ್ಗೆ ಅಕ್ರಮ ಆಗ್ಬಾರ್ದು. ಇದು ಏನ್ ಸರ್ಕಾರದಿದೆ, ಸರ್ಕಾರದಿಂದನೇ ನಮ್ಗೆ ಒಂದು ನ್ಯಾಯ ಸಿಗ್ಬೇಕು. ಇದಕ್ಕೆ ಇಲ್ಲಿರೋ ರೈತರುಗಳಿಗೆ ಒಂದು ಮಾರ್ಗ ಆಗ್ಬೇಕಂತ ಕೇಳ್ಕೊಂತೀವಿ. ಎಸ್ ವೀಕ್ಷಕರು ನೋಡಿ, ಅಲ್ಲಿನ ಗ್ರಾಮಸ್ಥರು ಸಂಪೂರ್ಣ ನ್ಯೂಸ್ಗೆ ಧನ್ಯವಾದವನ್ನು ತಿಳಿಸಿದ್ರು. ತುಂಬ ಖುಷಿ ಆಗುತ್ತೆ ನಮಗೆ ಈ ರೀತಿಯ ಸುದ್ದಿಗಳನ್ನು ನಾವು ಪ್ರಸಾರ ಮಾಡಿದ ಮೇಲೆ ಅಲ್ಲಿ ಇಂಪ್ಯಾಕ್ಟ್ ಆಗೋದು, ಜನಗಳಿಗೆ ಖುಷಿ ಸಿಗೋದು, ಅದೇ ಕೆಲಸದಲ್ಲಿ ನಿರಂತರವಾಗಿ ಸಂಪೂರ್ಣ ನ್ಯೂಸ್ ತೊಡಕೊಂಡಿರುತ್ತೆ. ಎಸ್, ನಮ್ಮ ಪ್ರತಿನಿಧಿ, ಕೋಲಾರ ಪ್ರತಿನಿಧಿ ಅರುಣ್ ಕುಮಾರ್ ಅವರು ನನಗೆ ಫೋನ್ ಸಂಪರ್ಕದಲ್ಲಿ ಸಿಗ್ತಾ ಇದ್ದಾರೆ. ಅವರೇ ಈ ವರದಿಯನ್ನು ಸ್ಥಳಕ್ಕೆ ಹೋಗಿ ಈ ವರದಿಯನ್ನು ಬಿತ್ತರಿಸಿದ್ದು. ಎಸ್ ಅರುಣ್ ಕುಮಾರ್ ಅವರೇ, ಏನು ಅನ್ನಿಸ್ತಾ ಇದೆ ನಿಮಗೆ ಅನ್ನೋದಕ್ಕಿಂತ ನನಗೆ ಎಷ್ಟು ಖುಷಿ ಆಗುತ್ತೆ ಈ ವರದಿಯನ್ನು ನೀವು ಬಿತ್ತರಿಸಿದ ಮೇಲೆ ಇಂಪ್ಯಾಕ್ಟ್ ಆಗಿದೆ ಅಂತೇಳಿ. ಯಾಕಂದರೆ ನಿಮ್ಮಿಂದ ಅಲ್ಲಿನ ಗ್ರಾಮಸ್ಥರು ಸಂತೋಷವಾಗಿದ್ದಾರೆ. ಸರ್ಕಾರಿ ಜಮೀನನ್ನು ಒತ್ತುವರಿ ಮಾಡ್ಕೊಂಡಿರೋದು ಅಧಿಕಾರಿಗಳಿಗೆ ಗಮನಕ್ಕೆ ತರುವಲ್ಲಿ ನಿಮ್ಮದು ಪಾತ್ರ ಬಹಳ ಮುಖ್ಯವಾಗುತ್ತೆ ಇದರಲ್ಲಿ. ಸೊ ಏನಿದೆ ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ ಅರುಣ್? ಹೌದು ಮಹಾದೇವ್, ಏನಂತಂದ್ರೆ ಸುಮಾರು 2 ದಿವಸಗಳ ಹಿಂದೆ ನಾವು ಏನು ಸುದ್ದಿ ಪ್ರಸಾರ ಮಾಡಿದ್ರೋ, ಗೋಕುಂಟೆಗೆ ಸಂಬಂಧಿಸಿದಂತೆ ಗೋಮಾಲ ಜಮೀನು ಅಂತಂದ್ರೆ ಸರ್ಕಾರಿ ಜಮೀನು 108 ಸರ್ವೆ ನಂಬರ್ ಅಲ್ಲಿ 5 ಎಕರೆ 38 ಗುಂಟೆ ಏನಿದೆ ಇದೆಲ್ಲ ಸಂಪೂರ್ಣವಾಗಿ ಕಬ್ಜಾ ಮಾಡಿದ್ರು. ಅಂತಂದ್ರೆ ಎಷ್ಟು ಮಟ್ಟಿಗೆ ಕಂದಾಯ ಅಧಿಕಾರಿಗಳ ನಡುವೆ ಮತ್ತು ಗ್ರಾಮಸ್ಥರ ನಡುವೆ ಇರ್ತಕ್ಕಂಥ ಎಷ್ಟು ಮಟ್ಟಿಗೆ ಆ ಅಧಿಕಾರಿಗಳು ಕಾನೂನು ಕ್ರಮ ಕೈಗೊಳ್ತಾ ಇದ್ದಾರೆ ಅಂತಕ್ಕಂಥ ಕೂಡ ಗೊತ್ತಾಗ್ತಿಲ್ಲ. ಜೊತೆಗೆ ಅಲ್ಲಿ ಏನಂತಾರೆ, ಸ್ಪಾಟ್ ನಾವು ಗ್ರೌಂಡ್ ರಿಪೋರ್ಟ್ ಮಾಡಿದಾಗ ಅಲ್ಲಿ ನಮಗೆ ಬೆಳಕಿಗೆ ಬಂದಿದೆ ಏನಂತಂದ್ರೆ, ಅಲ್ಲಿ ಕೆಲವರು ಅಂತಂದ್ರೆ ಆ ಮಜ್ರಾ ಗೋಕುಂಟೆಗೆ ಸಂಬಂಧಿಸಿದಂತೆ ಕೆಲವರು ಕಿಡಿಗೇಡಿಗಳು ಏನ್ ಮಾಡಿದೆ ಅಂತಂದ್ರೆ ಸಂಪೂರ್ಣವಾಗಿ ಆ ಗ್ರೌಂಡ್ ಅಲ್ಲಿ ಬೌಂಡ್ರಿ ಹಾಕೊಂಡಿದ್ರು. ಸೊ ಇದು ಸುಮಾರು 6 ತಿಂಗಳಿಂದ ಈ ಪ್ರಕ್ರಿಯೆ ನಡೀತಾ ಇತ್ತು. ಆ ಜಾಗಕ್ಕೆ ಹೋಗೋದಕ್ಕೆ ಕೆಲವು ರೈತರು ಭಯ ಪಡ್ತಾ ಇದ್ರು. ಯಾಕಂತಂದ್ರೆ ಮುಂದಿನ ದಿನದಲ್ಲಿ ಅವ್ರು ನಮ್ಮನ್ನ ಏನ್ ಮಾಡ್ತಾರೆ ಅಂತಕ್ಕಂಥ ಭಯಭೀತರಾಗಿದ್ರು. ಸೊ ಈ ವಿಚಾರ ತಿಳಿದು ನಮ್ಮ ಹತ್ರ ಅಂದ್ರೆ ನೊಂದೋಗಿರ್ತಕ್ಕಂಥ ರೈತರು ಸಂಪೂರ್ಣ ವಾಹಿನಿ ನಮ್ಮ ಹತ್ರ ಬಂದಾಗ ಕೂಡಲೇ ಎಚ್ಚೆತ್ತುಕೊಂಡು ನಾವು ಗ್ರೌಂಡ್ ರಿಯಾಲಿಟಿ ಚೆಕ್ ಮಾಡಕ್ ಹೋದಾಗ ಅಲ್ಲಿ ಕಂಡಿದ್ದೇ ಬೇರೆ. ಅಂತಂದ್ರೆ ಎಲ್ಲಾ ಜಮೀನ ಅಕ್ವೈರಿ ಮಾಡ್ಕೊಂಡಿದ್ರು. ನಾವು ಅಲ್ಲಿ ನಿಜವಾಗ್ಲೂ ಸಹ ನಾನು ಈ ಸಂಪೂರ್ಣ ವಾಹಿನಿಯಲ್ಲಿ ಸುಮಾರು 3 ವರ್ಷಗಳಿಂದ ನನಗೆ ಬಹಳ ಖುಷಿ ಆಗ್ತಾ ಇದೆ. ಈ ತರ ನ್ಯಾಯ ಸಿಕ್ಕಿರೋದು ಕೇವಲ ನಮ್ಮ ವಾಹಿನಿಯಲ್ಲಿ. ಅಂತಂದ್ರೆ 24 ಗಂಟೆ ಒಳಗೆ ಸುದ್ದಿ ಮಾಡಿದ್ವಿ, ಅಧಿಕಾರಿಗಳ ತರಾಟೆಗೆ ತೆಗೆದುಕೊಂಡಿದ್ರಿ, ರೈತರ ಸಮಸ್ಯೆಗಳನ್ನ ಬಗೆಹರಿಸಿದ್ರಿ, ರೈತರಿಗೆ ಬೇಕಾಗಿರ್ತಕ್ಕಂಥ ಧೈರ್ಯ ಹಾಗೂ ಉತ್ಸಾಹವನ್ನು ನಮ್ಮ ಸಂಪೂರ್ಣ ವಾಹಿನಿಯಲ್ಲಿ ಸಿಕ್ತು ಅಂತಕ್ಕಂಥದ್ದು ಕೂಡ ಬಹಳ ಹೆಮ್ಮೆ ಇದೆ ನಮಗೆ. ಜೊತೆಗೆ ಇವತ್ತು ನನಗೆ ತುಂಬಾನೇ ಖುಷಿ ಆಯ್ತು. ಅಲ್ಲಿರ್ತಕ್ಕಂಥ ಸಮಸ್ಯೆಗಳು ಏನಿದೆ ಅದೆಲ್ಲ ಒಂದೊಂದೇ ಸಮಸ್ಯೆಯನ್ನ ನಾವು ಬಗೆಹರಿಸ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಅದಕ್ಕಿಂತ ಬೇರೆ ಏನಿದೆ ಅಂತಕ್ಕಂಥದ್ದು ಕೂಡ ನನಗೆ ಇವತ್ತು ಆ ಮನವರಿಕೆ ಆಯ್ತು. ಸೊ ಇಷ್ಟೆಲ್ಲ ನಡೆದಿರೋದು ಕೇವಲ ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕು ದುಗ್ಸಂದ್ರ ಹೋಬಳಿ ವ್ಯಾಪ್ತಿಯಲ್ಲಿ ಬರುವಂತ ಗೋಕುಂಟೆ ಹಾಗೂ ಮಜ್ರಾ ಗೋಕುಂಟೆಯಲ್ಲಿ ಈಗ ಅವ್ರು ನೊಂದೋಗಿರ್ತಕ್ಕಂಥ ರೈತರಿಗೆ ಆ ಕಟ್ಟೆ ತೆರವುಗೊಳಿಸಿದ್ರು. ಆ ಕಟ್ಟೆಯನ್ನ ಸುಮಾರು ಇಂದು ಬೆಳಗ್ಗೆ 7 ಗಂಟೆಗೆ ಸರಿಸುಮಾರಾಗಿ ರೆವಿನ್ಯೂ ಅಧಿಕಾರಿಗಳೆಲ್ಲ ಹೋಗಿ ಅಲ್ಲಿ ಯಥಾಸ್ಥಿತಿ ಮಾಡಿದ್ದಾರೆ. ಕೇವಲ 2 JCBಗಳನ್ನ ಇಟ್ಕೊಂಡು ಯಥಾಸ್ಥಿತಿ ಮಾಡಿದ್ದಾರೆ. ಅಲ್ಲಿ ಸ್ಪಾಟ್ ಅಲ್ಲೇ ಸುಮಾರು 20 ರಿಂದ 30 ಜನ ರೈತರೆಲ್ಲ ಇದ್ರು. ಆ ರೈತರು ಕೂಡ ನಮ್ಗೆ ಸಂಪೂರ್ಣ ವಾಹಿನಿಗೆ ಬಹಳ ಋಣಿಯಾಗಿದ್ದಾರೆ ಅಂತಕ್ಕಂಥ ಮಾತು ಕೂಡ ಹೇಳಿದ್ರು. ಮುಂದಿನ ದಿನಗಳಲ್ಲಿ ಕೂಡ ನಾವು ಕೂಡ ಭರವಸೆ ಕೊಟ್ಟಿದ್ದಾರೆ. ಏನಂತಂದ್ರೆ ಎಲ್ಲಾದ್ರೂ ಆಗಿರ್ಲಿ, ಸರ್ಕಾರಿ ಜಮೀನ್ ಆಗಿರ್ಲಿ, ಬೇರೆ ಇತರೆ ಜಮೀನುಗಳನ್ನ ಕಬ್ಜಾ ಮಾಡಿದ್ರೆ ಅಲ್ಲಿ ಸಂಪೂರ್ಣ ವಾಹಿನಿ ಇದ್ದೇ ಇರುತ್ತೆ. ಇಡೀ ಕೋಲಾರ ಜಿಲ್ಲೆಯಲ್ಲ, ಈ ರಾಜ್ಯದಲ್ಲಿ ಕೂಡ ಪ್ರತಿಯೊಬ್ಬರು ಕೂಡ ನಾವು ಸುದ್ದಿ ಪ್ರಸಾರ ಮಾಡೋದಕ್ಕೆ ಸಿದ್ಧವಾಗಿರ್ತೀವಿ. ಜೊತೆಗೆ
ಅನ್ಯಾಯ ಆಗಿರ್ತಕ್ಕಂಥ ರೈತರಾಗಿರ್ಬೋದು ಯಾರಾದ್ರಾಗಿರ್ಬೋದು ಸಂಪೂರ್ಣ ವಾಹಿನಿಯ ಮುಖಾಂತರ ತಿಳಿಸಿದಾಗ 100% ನ್ಯಾಯ ಅಂತಕ್ಕಂಥದ್ದು ಸಿಗುತ್ತೆ ಅಂತಕ್ಕಂಥ ಹೆಮ್ಮೆ ಇವತ್ತು ನನಗೆ ಏನು ಕೋಲಾರ ಪ್ರತಿನಿಧಿಯಾಗಿ ಬಹಳ ಹೆಮ್ಮೆ ಆಗ್ತಾ ಇದೆ ಮಹಾದೇವ್. ಎಸ್ ಅರುಣ್, ನಿರಂತರವಾಗಿ ಈ ಥರದ ಇಂಪ್ಯಾಕ್ಟ್ ನಿಮ್ಮ ವರದಿ ನಂತರ ಆಗ್ತಾನೆ ಇರಬೇಕು. ಅದೇ ಕೆಲಸದಲ್ಲಿ ನೀವು ಮುಂದೆ ತೊಡಗ್ತಾ ಇರಿ. ಥ್ಯಾಂಕ್ ಯು Thank you, sir. ಅರುಣ್.